ನಮಸ್ಕಾರ ವೀಕ್ಷಕರೇ, ಶೋಧ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಲೋ ಬಿ ಪಿ ಅಂದರೆ ಹಠಾತ್ ಲೋ ಬಿ ಪಿ ಆದರೆ ಏನಾಗುತ್ತೆ, ತಕ್ಷಣ ಮಾಡಬೇಕಾದ ಪ್ರಥಮ ಚಿಕಿತ್ಸೆಗಳು ಏನು, ಇವತ್ತಿನ ಮಾಹಿತಿಯಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಅದಕ್ಕೆ ಮೊದಲು ನೀವಿನ್ನೂ ನಮ್ಮ ಶೋಧ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಟಚ್ ಮಾಡಿ. ಸಾಮಾನ್ಯವಾಗಿ ರಕ್ತದೊತ್ತಡ ಬ್ಲಡ್ ಪ್ರೆಷರ್ 90/60 mm ಕಡಿಮೆ ಆದರೆ ಅದನ್ನು ಲೋ ಬಿ ಪಿ ಎನ್ನಲಾಗುತ್ತದೆ. ಕೆಲವೊಮ್ಮೆ ಯಾವುದೇ ಮುನ್ಸೂಚನೆ ಇಲ್ಲದೆ ಹಠಾತ್ತಾಗಿ ಬಿ ಪಿ ಕಡಿಮೆ ಆಗುತ್ತದೆ. ದೇಹದಲ್ಲಿ ತಲ್ಲಣ ಉಂಟಾಗುತ್ತದೆ. ಹಠಾತ್ ಲೋ ಬಿ ಪಿ ಆದಾಗ ಉಂಟಾಗುವ ಪರಿಣಾಮಗಳು: ಮೆದುಳು ಮತ್ತು ದೇಹದ ಇತರ ಪ್ರಮುಖ ಅಂಗಾಂಗಗಳಿಗೆ ರಕ್ತದ ಹರಿವು ಕಡಿಮೆಯಾಗುತ್ತದೆ. ಆಗೇನು ಮಾಡಬೇಕು, ಏನಾಗುತ್ತೆ ಅಂದರೆ ತಲೆ ಸುತ್ತು, ತಲೆ ತಿರುಗುವುದು, ಕಣ್ಣು ಕತ್ತಲೆ ಕಟ್ಟುವುದು, ನಿಶಕ್ತಿ ಮತ್ತು ಆಯಾಸ, ಮೂರ್ಛೆ ತಪ್ಪುವುದು, ಅತಿಯಾದ ಬೆವರು ಮತ್ತು ತಣ್ಣಗಾಗುವ ಚರ್ಮ, ವಾಕರಿಕೆ ಅಥವಾ ವಾಂತಿ ಬರುವುದು, ಉಸಿರಾಟದ ತೊಂದರೆ, ವೇಗವಾಗಿ ಮತ್ತು ಮೇಲ್ವರ್ಗದಲ್ಲಿ ಉಸಿರಾಡುವುದು ಇವೆಲ್ಲವೂ ಆಗುತ್ತದೆ. ಇದಕ್ಕೆ ಪ್ರಥಮ ಚಿಕಿತ್ಸೆ ಏನು ಮಾಡಬೇಕು? ಕೂಡಲೇ ಮಲಗಿಸಿ, ಕಾಲುಗಳನ್ನು ಎತ್ತರದಲ್ಲಿಡಿ. ವ್ಯಕ್ತಿಯನ್ನು ತಕ್ಷಣವೇ ನೆಲದ ಮೇಲೆ ಅಥವಾ ಹಾಸಿಗೆ ಮೇಲೆ ನೇರವಾಗಿ ಮಲಗಿಸಿ. ಅವರ ಕಾಲುಗಳ ಕೆಳಗೆ ದಿಂಬು ಅಥವಾ ಯಾವುದೇ ವಸ್ತುವನ್ನು ಇಟ್ಟು ಕಾಲು ಕೆಳಗಡೆ ಹೃದಯ ಮಟ್ಟಕ್ಕಿಂತ ಸ್ವಲ್ಪ ಎತ್ತರಕ್ಕೆ ಸುಮಾರು 12 ಇಂಚು ಎತ್ತಿ ಇಡಿಯಿರಿ. ಇದರಿಂದ ಕಾಲುಗಳು ಮೆದುಳಿಗೆ ರಕ್ತದ ಹರಿವು ವೇಗವಾಗಿ ಹೆಚ್ಚಿಸುತ್ತದೆ. ಉಪ್ಪು ನೀರು ಅಥವಾ ನಿಂಬೆಹಣ್ಣಿನ ರಸವನ್ನು ಕೊಡಬೇಕು. ಬಿಗಿಯಾದ ಬಟ್ಟೆಗಳನ್ನು ಸಡಿಲಗೊಳಿಸಬೇಕು. ಕಾಫಿ ಅಥವಾ ಚಹಾ ಈ ಥರದ್ದೇನಾದರೂ ಮಾಡಿಕೊಟ್ರೆ ಸ್ವಲ್ಪ ಪ್ರಚೋದನೆ ಆಗುತ್ತೆ. ಸಡನ್ನಾಗಿ ಮೇಲೆ ಏಳಲು ಬಿಡಬೇಡಿ. ವ್ಯಕ್ತಿಯು ಚೇತರಿಸಿಕೊಂಡ ಮೇಲೆ ನಂತರ ನಿಧಾನವಾಗಿ ಮೇಲೆ ಏಳಬೇಕು. ಇದು ಕೇವಲ ಹಠಾತ್ ತುರ್ತು ಸಂದರ್ಭದಲ್ಲಿ ಮಾಡಬಹುದಾದ ಪ್ರಥಮ ಚಿಕಿತ್ಸೆ. ಬಿ ಪಿ ಪದೇ ಪದೇ ಕಡಿಮೆಯಾಗುತ್ತಿದ್ದರೆ ಅದಕ್ಕೆ ನಿರ್ಜಲೀಕರಣ, ಡಿಹೈಡ್ರೇಷನ್, ಪೋಷಕಾಂಶಗಳ ಕೊರತೆ ಅಥವಾ ಬೇರೆ ಆರೋಗ್ಯ ಸಮಸ್ಯೆಗಳು ಕಾರಣವಾಗಿರಬಹುದು. ಆದ್ದರಿಂದ ವೈದ್ಯರನ್ನು ಸಂಪರ್ಕಿಸಿ ತಪಾಸಣೆ ಮಾಡಿಕೊಳ್ಳುವುದು ಅತ್ಯಗತ್ಯ. ಇವತ್ತಿನ ಮಾಹಿತಿ ನಿಮಗಿಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ನಿಮ್ಮ ಆರೋಗ್ಯದ ಕಡೆ ಗಮನ ಕೊಟ್ಟುಕೊಳ್ಳಿ. ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ. ಶೋಧ ಸದಾ ನಿಮ್ಮೊಂದಿಗೆ.